ಲೇ ಲೇ ಸೀನಪ್ಪ, ತಡಿಲ ಒಂದ್ರ ಒಟ್ಟು ನಿಂತ್ಕೊಳ್ಳ. ಯಾಕ್ರಿ ಗೌಡ್ರಿ, ನಮ್ಮ ಗಾಡಿ ಹೆಂಗೆ ಅಂದ್ರೆ ಒಂಥರ ಎಕ್ಸ್ಪ್ರೆಸ್ ರೈಲ್ ಇದ್ದಂಗೆ. ಒಂದ್ಸಲಿ ಹೊಲ್ಟ್ರೆ ಆಮೇಲೆ ನಿಲ್ಲಲ್ಲ. ಬೆಲ್ ಇಲ್ಲ, ಬ್ರೇಕ್ ಇಲ್ಲ, ಮೇಲ್ ಬಿಟ್ರೆ ಕೇಸ್ ಇಲ್ಲ ಅಂತ ಬಾಡು ಇಟ್ಗೆ ಹೋಗ್ಬೇಕಾದ್ರೆ ನೀವು ಒಡೆದಡೆ ಮಾಡಂಗೆ ಇಲ್ಲ. ನಿಲ್ಸ್ಬೇಡ್ರಿ, ಮಾಡ ಐತಿ ಎತ್ಲದನ ಮಳೆ ಬಂದಿರ್ತೀರಿ, ಮಳೆಗೆ ಸಿಗಾಯ್ಕೊಂತೀವಿ, ಅದೇನು ರಪ್ಪನಿ ಹೇಳ್ರಿ. ಲೇ 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 ಸೀನಾ, ನೀನು ನೋಡಿದ್ರೆ ಕುಟ್ಕೊಂಡು ಹೋಗ್ತಿದ್ಯಲ್ಲ. ಒಂದ್ರ ಒಟ್ಟು ನಿಧಾನಕ್ಕೆ ಹೋಗವು. ಮಳೆ ಬಂದೈತೆ, ಮೊದಲೇ ನೆಲೆಲ್ಲ ಜಾರ್ತೈತಿ, ಕೆಸರ ಐತಿ. ನಿಧಾನಕ್ಕೆ ಹೋಗು. ಮಣ್ಣು ರೋಡಿಂತಾಗಿ ನಿಧಾನಕ್ಕೆ ಹೋಗು. ಬೇಕಾದ್ರೆ ಟಾರ್ ರೋಡ್ನಾಗ ಜೋರಾಗಿ ಹೋಗು. ಹೆಂಗ ಯಾರು ಹೆಲ್ಮೆಟ್ ಪಲ್ಮೆಟ್ ಹಾಕೊಂಡಿಲ್ಲ ಕಣೋ, ಅದಕ್ಕೊಂದು ಭಯ ಹೋಗಲ್ಲ. ಆತು ಗೌಡ್ರೆ, ತಲೆ ಕೆಡಿಸ್ಕೋಬೇಡ್ರಿ, ನನ್ನ ಮೇಲೆ ನಂಬಿಕೆ ಇಕ್ರಿ, ನಿಮ್ಮನ್ನೆಲ್ಲೂ ಕೆಡವಲ್ಲ, ಕರ್ಕೊಂಡು ಹೋಗ್ತೀನಿ. ಲೇ ಲೇ ಸೀನಪ್ಪ, ನಿಧಾನ ನಡಿಯಲ್ಲ. ಹಿಂದ್ ಕುಕೊಂಡಿದ್ದೀನಿ ಕಡೆ, ಕಂಬಿ ಮೇಲೆ ಕುಂತಿದ್ದೀನಿ, ನನಗೆ ಕುಕ್ಕಮಕ್ ಜಾಗಿಲ್ಲ. ನೀನು ಗೌಡ್ರು ಅರ್ಧ ಶೀಟ್ ನೀವೇ ಕುಂತಿದ್ದೀರಪ್ಪ. ನಿಧಾನಕ್ಕೆ ಹೋಗೋ, ಏನೋ ಕೆಳಗಿಡಿಕೊಳ್ಳೋದು ಏನನ್ನ. ಏಯ್ ಬೋರಾಜ, ಸುಮ್ಮ ಕುಕೊಂಡ್ರೆ ಸರಿ, ಇಲ್ಲಾಂದ್ರೆ ಇಲ್ಲೇ ಏನೋ ಉದುರು ಸದೆ ಹೋಗ್ತೀನಿ ನೋಡು. ಕರ್ಕೊಂಡು ಹೋಗ್ತಿರೋದೇ ದೊಡ್ಡ ವಿಚಾರ, ಆದರೆ ಇನ್ನು ಜಾಗ ಬಿಡ್ಬೇಕಂತ ಜಾಗ. ಒಂದು ಕೆಲಸ ಮಾಡು, ಗಾಡಿ ನೀನೇ ಓಡಿಸ್ ಬಾ, ನಾನು ಹಿಂದೆ ಕೂಕೊಂತೀನಿ. ಕುಕ್ಕರ್ಸ್ಗಳೇಜು ಕಂಡವ್ರಿ. ಸೀನಪ್ಪ ಹಂಗಲ್ ಕಂಡ್ಲ, ಒಂದೇ ಒಂದು ರೋಲ್ಟಿ ಮೇಲೆ ಕುಂತಿದ್ದೀನಿ ಕಣೋ. ಒಂಚೂರು ದಡಗ ದಿಡಿಗೆ ಅಂದ್ಬಿಟ್ರೆ ಬಿದ್ದೋಗ್ಬಿಡ್ತೀನಿ. ಅದಕ್ಕೆ ನೀನು ನೋಡಿದ್ರೆ ಫುಲ್ಲು ಟೈಟ್ ಆಗಿಬಿಟ್ಟಿದ್ದ. ಎತ್ತರ ಒಂಚೂರು ಗಾಡಿ ಹತ್ಲು ಇತ್ಲು ಒಯ್ಲಿ ಎಳ್ದಾಡ್ಬಿಟ್ರೆ ಬಿದ್ದೋಗ್ಬಿಡ್ತೀನಿ ಕಣ್ಣ. ವಯಸ್ಸಾಯ್ತು ಕಣೋ, ಕೈಯ ಕಾಲ ತಿರುಗಿಸ್ಕೊಂಡ್ಬಿಟ್ರೆ ತಿರ್ಗಿ ಆಮೇಲೆ ವಯಸ್ಸಾದ ಕಾಲದಾಗ ನೆಟ್ಟು ಕೂಡ್ಕೊಂಬಲ್ಲ, ಒಂದು ರೋಡ್ ಭಯವಾಗಿ ಹೋಗಲ್ಲ. ನೀನು ಕೈ ಮುಗಿದೀನಿ ಕಣೋ, ನಿಧಾನಕ್ಕೆ ಹೋಗಲ್ಲ ಸೀನಪ್ಪ. ನಸ್ಕುಂದಿ ಕೈ ನನ್ನ ಮಗ ನೀನು ಬೋರಾಜ. ನೀನು ವಯಸ್ಸಾಯತಿ ಅಂತೀಯ, ಎಲ್ಗಾರ ಹೊಳ್ಳಕ್ಕಿಲ್ಲ. ಗೌಡ್ರೆ ನಾನು ಬರ್ತೀನಿ, ಲೇ ಸೀನಪ್ಪ ನಾನು ಬರ್ತೀನಿ ಅಂತ ಡ್ರಿಗ್ ಬಲೆ ಅಂತ ಹೊಳ್ರು ಬಿಡಿಸ. ನೀನು ಯಾಕಾಜ ವಯಸ್ಸಾದ್ಮೇಲೆ ಎಲ್ಲ ಅಂತ ಮೂಲೆ ಸೇರ್ಕೊಂಡು ಇರೋದು ಬಿಟ್ಟು ಯಾಕೆ ಜೊತೆಗೆ ಬರ್ತೀಯ? ನಿಂಗೇನು ಅಲ್ಲಾಗ್ತಾವ ತಿಂಬಾಗೆ, ಬರೀ ಔಡ್ನಾಗ ಒಗೀತೀಯ ಬಾಡು ಬಳ್ಳೆ ಎಲ್ಲನ. ಒತ್ಲ ಅಲ್ಲೊಂದ್ಸಲಿ ಒಳ್ಳೆ ಸೈಡ್, ಇಲ್ಲೊಂದ್ಸಲಿ ಒಳ್ಳೆ ಸೈಡ್ ನುಂಗಿ ನನಗೆ ತಿಂಬಕ್ಕೆ ಸೇರಲ್ಲಪ್ಪ, ಬಾಡು ಬಳ್ಳೆ ತಿಂದರೆ ಹೊಟ್ಟೆಗನ ಐತಿ ಅಂತ ತಿರ್ಗಿ ಅದು ಇದು ಹೇಳ್ತ. ಇನ್ನೊಂದಿನ ಒಳ್ಳೆಗನ ಐತಿ ನಿನಗೆ ಮನೆ ಹಬ್ಬ. ಥೂ, ಏನು ಆಗಲ್ಲ ಆಗೈತೆ. ನೀನು ಕೈ ಮುಗಿತೀನಿ, ನಿಧಾನ ನಡಿಯಪ್ಪ. ನೀವು ಅಲ್ಲಿ ಮುಂದೆ ಕೆಸರು ಕಾಣ್ತೈತಿ, ಅಲ್ಲಿ ಕೆಸರಕ್ಕೆ ಪಸರಕ್ಕೆ ಹೋಗಿ ಎಲ್ಲ ಕೆಳಗಿಡುವೆ ನಮ್ಮ ನಾವು. ನನಗೂ ಗೌಡ್ರಿಗೂ ವಯಸ್ಸಾಗೈತೆ. ನೀನು ಹೆಂಗ ಇನ್ನೂ ಒಂದಿಟ್ಟು ಹುಡುಗ ಹೆಂಗನ ಗಾಯಪಾಯ ಮಾಡ್ಕೊಂಡು ವಾಸ ಆಗ್ತವೆ. ನಮ್ಗೆ ಅದು ಮೊದಲೇ BP ಶುಗರ್ ಐತಿ. ಶುಗರ್ ಇರೋರಿಗೆ ಗಾಯಪಾಯ ಆದ್ರೆ ವಾಸ ಆಗಲ್ಲ ಒಂಥರ ಅಪ್ ನಾವು. ಗೌಡ್ರೆ ನಿಮ್ಮ ಕೈ ಮುಗಿತೀನಿ ಹೇಳ್ರಿ ಗೌಡ್ರೆ, ನಿಧಾನಕ್ಕೆ ಹೋಗ್ಲಿ. ಹೂಕಂಡ್ಲ ಸೀನಾ, ಅವ್ನು ಬೋರ ಜೇಳ್ತಿರೋದು ನಿಜನೇನ. ನಿಧಾನಕ್ಕೆ ತಡೆ ಒಂದ್ರ ಒಟ್ಟು ಜೋರಾಗೇನು ಹೋಗ್ಬೇಡ. ಅವು ಕೆಸರಾಗೆ ಈ ಜೇಡಿ ಮಣ್ಣು ಅಂತದು ಕರ್ಲ ಅಂತದ್ ನೋಡಿ ಬೈನ್ ಹಾಕೊಂಡು ಹೋಗೈತೆ. ಅದಕ್ಕೆ ನಿಧಾನಕ್ಕೆ ಹೋಗು. ಗೌಡ್ರೆ ನೀವು ಹೇಳಿದ ಮೇಲೆ ಮುಗೀತು, ನಿಧಾನಕ್ಕೆ ಹೋಗ್ತೀನಿ. ಅಲ್ಲ ನಾನೇನಂದ್ರೆ ಎತ್ಲೋದನ ಒಂದಿಟ್ಟು ಮಳೆ ಬಂದ್ಬಿಟ್ರೆ ತಿರುಗಿ ಬಟ್ಟೆಲ್ಲ ನೆನಿತಾವೆ, ಹೋಗಕ್ಕೆ ಬೇಜಾರಾಗ್ತೈತಿ ಅಂತ ಅಷ್ಟೇ. ಹೋಗ್ಬಿಟ್ರೆ ಅಪ್ಪನಂತೂ ತುಂಡ್ಬಿಟ್ಟು ಬಂದುಬಿಟ್ರೆ ಅದ್ರ ಟೆನ್ಷನ್ನೇ ಇರಲ್ಲ. ಏನು ಗೌಡ್ರೆ ನೀರನ್ನ ಸುಳ್ಳ, ನನಗೆ ಹಳೆ ಎಣ್ಣೆ ಇಳಿತಾ ಇದ್ದೆ, ಒಂದು 90 ಬೇಕಿತ್ತು. ನೀವು ಯಾಕಾದ್ರೆ ನನ್ನ ಭಯ ತಲೆನೇ ಗಿಡಿಸ ಮಾಡಪ್ಪ. ಗೌಡ್ರೆ ಮಾತಾಡಿರಿ ಗೌಡ್ರಿ. ಥೂ, ನಡಿಯಲ್ಲ ಅಲ್ಲೆಲ್ಲ ಕುಡಿಯುವಂತೆ, ನಡಿಯಲ್ಲ ರತ್ನ. ಇದೇನ್ರಿ ಗೌಡ್ರೆ ಹಿಂಗಾಗಿಬಿಟ್ಟೆ ಇದು ರೋಡು. ಅಬ್ಬಬ್ಬ ಮಳೆ ಬಂದ್ಬಿಟ್ಟು ಚರಂಡಿ ಆಗಿಬಿಟ್ಟೈತಿ. ಏನೋ ಒಂಚೂರು ಗಾಡಿ ಓಡಿಸ್ಬೇಕಾದ್ರೆ ಯಾವ ಮಾರ್ಬಿಟ್ರೆ ಜರೋಗ್ಬಿಟ್ಟೆ ಕೊಚ್ಚಕ್ಕೆ ಬೀಳೋದೇನು. ಕೆಸರು ನೋಡ್ರಿ ಗೌಡ್ರಿ ಹೆಂಗೈತಿ. ಯಾತಿ ಬಸ್ಸು ಲಾರಿ ಟ್ಯಾಕ್ರಿ ಪಕ್ರಿ ಓಡಾಡಿ ಆಗಿರೋದು ನೋಡ್ರಿ. ಇನ್ನೊಂದು ಮಟನ್ ಊಟ ಅಂದ್ಬಿಟ್ರೆ ಜನ ನುಗ್ಗಿ ಬಿಡ್ತಾರೆ. ಈ 2 ವೀಲರ್ ಹೋಗ್ತಾರಲ್ಲ ಅದಕ್ಕೂ ಹೆಂಗಾಗಿ ಬಿಡೈತಿ ನೋಡ್ರಿ ಎಲ್ಲ ಕೆಸರು. ಭಗವಂತ ಇದ್ರೆ ಹೆಂಗಪ್ಪ ಗಾಡಿ ಓಡಿಸೋದು ನಾನು. ಏಯ್ ಬೋರಾಜ, ಗೌಡ್ರನ್ ಬಿಗಿ ಹಿಡ್ಕೊಂಡ್ ಕೂಕ ಎಲ್ಲ ಎಗರಿ ಬಿದ್ದಿದ್ಯಾ ಅಂದ್ರೆ ಬಣ್ಣ ಸಾರ್ಕೊಂಡಂಗಾಕೈತ್ ಮೈ ತುಂಬ. ಬಿಗಿ ಹಿಡ್ಕೊಂಡ್ ಹೋಗ್ಬೇಕು ಗೌಡ್ರೆ. ಬೋರಾಜು ನೋಡ್ಕೊಂಡ್ರು ಸರಿಯಾಗಿ. ಥೋ, ನಾವು ಬಿಗ್ಗೆಗೆ ಹಿಡ್ಕೊಂಡ್ ಕೊಂಡಿದೀವಿ. ನೀನು ಭಯವಾಗಿ ಓಡ್ಸಪ್ಪ ಗಾಡಿನ. ನಮಗಂತೂ ಜೀವದಾಗ ಜೀವಿಲ್ವಲೇ ನಿನ್ನ ಕೈ ಗಾಡಿ ಕೊಟ್ಟು ನೀನು ಅತ್ಲಿಂದ ಇತ್ತ ಇತ್ಲಿಂದ ಅತ್ತ ಒಯ್ಲಾಡಿಸ್ತಿದ್ಯಾ.
ಕುಡಿಬೇಡವಲ್ಲ ಅಂತ ಹೇಳಿದ್ರು ಕುಡ್ಕೊಂಡು ಗಾಡಿ ಓಡ್ಸಕ್ ಬಂದಿದ್ಯಾ ಇಲ್ಲಿ ತೆಗಿಯಾತ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಇಳಿಸಪ್ಪ. ನಾನು ಬೋರಜ್ಜನು ಬಸ್ನಾಗ ಬತ್ತಿ ಸುಮ್ಮನೆ ಎಲ್ಲ ಹಿಂಗೆ ಓಡಿಸ್ತೀಯ ಗಾಡಿನ. ಅಗಳಪ್ಪ ಗೌಡ್ರೆ, ನನ್ನ ಮೇಲೆ ಸಿಟ್ಟು ಮಾಡ್ಕೊಂತೀರ ನೀವು? ಆಯ್ತು ಗೌಡ್ರೆ, ಭಯವಾಗಿ ಓಡಿಸ್ತೀನಿ. ಲೇ ಬೋರಾಜ, ಬಿಗೆ ಹಿಡ್ಕೊಂಡು ಹೋಗ್ಬೇಕು ನೀನು. ಗಾಡಿ ಹಾಕೋ, ಒಯ್ದಾಡ್ದೈತೆ ಅದ್ಲಿಂದ ಇತ್ಲಿಂದ ಅದ, ಕಂಟ್ರೋಲಿಗೆ ಸಿಗಲ್ಲ. ಭಯವಾಗಿ ಹಿಡ್ಕೊಂಡು ಹೋಗ್ಬೇಕು. ಹೆಂಗ ನೀನ್ ಪಾಸ್ಕೊಳೋಗ, ನಾವ್ ಹಿಡ್ಕೊಂಡ್ ಹೋಗ್ತೀವಿ, ನೀನ್ ಭಯ ಓಡ್ಸಪ್ಪ ಗಾಡಿನ. ಅಯ್ಯಪ್ಪ, ಅಯ್ಯೋ ಅಯ್ಯೋ, ಕೆಡವ ಕಣಪ್ಪ, ಇವನು ಕೆಡವುದ ರಾಮ ಭಗವಂತ. ಪಾಸ್ಕೊಲೆ ಗೌಡ್ರೆ, ಹೋಯ್ತು ಗೌಡ್ರೆ, ರೊಂಡಿ ಮುರಿತು. ರಾಮ 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 ರಾಮ. ಯಪ್ಪ ಎತ್ತಾಕ್ ಬಿಡಕಣಪ್ಪ ಗಾಡಿನ. ಲೇ ಲೇ ಸೀನಾ, ಥೂ ನಿನ್ ಸವಾಸ ಮಾಡಿದ್ನು ಏನೇನು ಕಾಣಬೇಕು ನಾನು ಭಗವಂತ. ಯಪ್ಪ ಅದೇ ಗಾದಿ ಹೇಳ್ತಾರಲ್ಲ, ಕುಡುಕರು ಸವಾಸ ಇಳ್ಳೆಲ್ಲ ಉಪವಾಸ ಅಂತಾನ. ಹಂಗೆ ಮಾಡ್ಬಿಟ್ಟಲ್ಲ, ಹೊಲ್ಸ್ಕೋಯ್ ಕೆಲ್ಸ ಕೆಡ್ತು ಅಂತ ಮಾಡಿರಲ್ಲ, ಹಂಗೆ ಮಾಡ್ಬಿಟ್ಟಲ್ಲೋ. ನಿಧಾನಕ್ಕೆ ಹೋಗು ಹೋಗು ಅಂತ ಬಡ್ಕೊಂತಿದ್ದೆ, ತಂದಿಲ್ಲಿ ಕೆಸರಿ ಎತ್ತಾಕಿ ಬಿಡಲ್ಲ. ಥೂ ನಿನ್ ಬಾಯಿ ಮಣ್ಣಕ್ಕೆ ಹೋಗ್ರಿ. ಗೌಡ್ರೆ, ನೀವು ತಲೆ ಕೆಡಿಸ್ಕೋಬೇಡ್ರಿ, ನಾನೆಲ್ಲ ಶುರು ಮಾಡ್ತೀನಿ. ಶುರು ಮಾಡ್ತೀನಿ ಗೌಡ್ರೆ. ಏನಾದ್ರೆ ಒಂಚೂರು ಸ್ಕಿಡ್ ಆಯ್ತು ಅಷ್ಟೇನಾ, ಗಾಡಿ ಕಂಟ್ರೋಲಿ ಸಿಗಲಿಲ್ಲ. ಓ ಬೋರಪ್ಪನವ್ರೇನು ಕೊಚ್ಚೆ ಈಜಾಡ್ತಾ ಇದ್ದೀರಾ? ಏಯ್ ನೀರು ಚೆನ್ನಾಗಿಲ್ಲ ಬೋರಜ, ಎದ್ದು ಬೈ ಈಸ್ಕೆ, ಅಲ್ಯಾಕ ಮನೆ ಕೇಳಿಜಾವ್. ಅಯ್ಯೋಯ್ಯೋ ಲೇ ಲೇ ಸೀರಾ, ನೀಗೇನ ಮಾನ ಮರ್ಯಾದೆ ಐತೆಲ್ಲ. ಒಂದಿಲ್ಲಿ ಕೊಚ್ಚೆಗೆ ಎತ್ತಾಕಿ ಕೆಸರ ಕೆಡವಿ ನನ್ನ ಕೊಚ್ಚೆಗೆ ಈಜಾಡ್ಬೇಡ ಅಂತೆಲ್ಲ, ನಿನಗೇನ ಮಾನ ಮರ್ಯಾದೆ ಐತಲ್ಲ. ಥೂ ನಿನ್ ಬಾಯಿಗೆ ಮಣ್ಣಾಕ. ಇನ್ನೆಂದನಾತು ನಿನ್ ಸವಸಕ್ಕೆ ಬರ್ತೀನಿ ನಾನು, ನಿನ್ ಗಾಡಿ ಕುಕ್ಕಂತೀನಲ್ಲ ನಾನು. ಅಯ್ಯೋ ಬೇಡ ಬೇಡ ಅಂದ್ರು ಕರ್ಕೊಂಬಂದು. ಗೌಡ್ರೆ ಎದೇಳ್ರಿ ಗೌಡ್ರೆ, ಯಾಕೆ ಹಿಂಗ್ ಮೈ ಕೇಳಿದೀರ? ಕೆಸರ ಯಾಕೆ ಮನೆ ಕೇಳಿದೀರ ಗೌಡ್ರಿ? ನಿದ್ದು ಬರ್ತೈತೆ, ಎದೇಳ್ರಿ ಯಾಕೆ? ಅಯ್ಯೋ ನಿನ್ನ ಬಾಯಿಗೆ ಮಣ್ಣಾಕ. ಕೆಸರಿಗೆ ಯಾರನ್ನ ಮನೆ ಕೆಂಪ್ತಾರೇನೋ? ಗಾಡಿ ತಂದಿಲ್ಲಿ ಕೆಸರಿಗೆ ಕೆಡವಿ ನನ್ನ ಮನೆ ಕೆಂಡಿದ್ರೆ ಗೌಡ್ರಿ ಎದಳ್ರಿ ಅಂಚಲ್ಲ. ನಿನಗೆ ಆತಿ ಕ್ಯಾರ್ಗಿರ ತಗೊಂಡ್ ಬಡಿಬೇಕಳ ನಿನ್ನ. ಲೇ ಲೇ ಎತ್ಕೊಳ್ಳಲ್ಲ ಗಾಡಿನ, ವಾಪಸ್ ಹೋಗೋಣ ಎತ್ಕೊಳ್ಳೋ. ನಮ್ಮನು ಈ ಹುಟ್ಟನಾಗ ಯಾರೋ ನೋಡಿಬಿಟ್ರೆ ತಿಕ್ಕ ಬಡ್ಕೊಂಡು ನಗ್ತಾರ ಕಳ್ಳ. ಎಲ್ಲ ಮೈ ತುಂಬ ಕೆಸರ ಐತಿ. ದೇವ್ರಿಗೆ ಹೋಗೋದ್ನು ಹಾಳು ಮಾಡಿದೆ, ಬಾಡು ಇಟ್ನು ಹಾಳು ಮಾಡಿದೆ, ಎಲ್ಲನೂ ಹಾಳು ಮಾಡಿ ಅರಿವೆ ಬಿತ್ತದೆ. ಎತ್ಕೊಳ್ಳೋ ಗಾಡಿ ಹೋಗೋಣ. ಯಾರನ್ನ ಬಂದು ನೋಡಿ ತಿಕ್ಕ ಬಡ್ಕೊಂಡು ನಗ ಒಟ್ಟದಕ್ಕೆ ಎತ್ಕೊಳ್ಳೋದ ಗಾಡಿನ ಹೋಗೋಣ. ಓಹೋ, ಸನ್ಮಾನ್ಯ ಬೋರಪ್ಪನವರು, ಏನು ಕೆಸರ ಕುಕೊಂಡು ತಪಸ್ ಮಾಡ್ತಾ ಇದ್ದೀರಾ? ಇದು ತಪಸ್ ಮಾಡಕ್ಕೆ ಸೂಕ್ತವಾದ ಜಾಗ ಅಲ್ಲ. ಬರ್ರಿ ದಯವಿಟ್ಟು ಊರಲ್ಲಿ ಹೋಗಿ ಅಲ್ಲಿ ವಿಶ್ರಾಂತಿ ತಗೊಂಡು ನಿಶ್ಚಿಂತೆಯಿಂದ ತಪಸ್ ಮಾಡಿ ತಲಕಣ ಜಾವ್. ಬಂದಿಲ್ಲಿ ಕೆಸರ ಯಾಕ ಜಾವ ಕುಗಣಿ ಜಾ ಇದಳೆ ಜಾ ಮೇಲ್ಕೆ ಹೋಗಲು. ಅಯ್ಯ ನಿನ್ ಮಕ್ಕ ಬೆಂಕಿ ಹಾಕ, ನೀನ್ ಯಾರ್ದಾರ ಮನೆ ಬಿಡಿತಂದ್ಲ ಬಡ್ಕಂಡೆ. ನಿಧಾನಕ್ಕೆ ಹೋಗಲ್ಲ ಅಂತ ಬಡ್ಕಂಡೆ. ನನ್ನ ಮಾತು ಕೇಳಲಿಲ್ಲ. ಇಲ್ಲ ಬೋರಜ್ಜ, ನಾನು ಕರ್ಕೊಂಡು ಹೋಗ್ತೀನಿ, ಬಿಗ್ಗ ಗಿಡ್ಕ ಕೂಕ ಅಂತ ಹೇಳಿ ಥೋಂದಿಲ್ಲಿ ಗುಂಡಿ ಗುದ್ರ ನೋಡ್ದಂಗೆ ಕೆಸರದಾಗ ಎತ್ತಾಕಿಬಿಟ್ಟೆ. ಸೊಂಟ ಐತೋ ಇಲ್ವೋ ಗೊತ್ತಿಲ್ಲ. ನಾಳೆ ಸಿರಾಕ್ ಹೋಗಿ ಮೊದಲು ಪಟ್ಟು ಹಾಕಿಸ್ಕೊಂಬರ್ಬೇಕು. ಕೈಯಾಗ ಕಾಸಿಲ್ಲ, ಜೋಬ್ನಾಗ ದುಡ್ಡಿಲ್ಲ, ಏನಪ್ಪ ಮಾಡಲಿ? ಗೌಡ್ರೇ ನೀವೇ ಗತಿ ನನಗೆ ರಾಮ, ಏನಪ್ಪ ಮಾಡೋದು? ಆಯ್ತು, ಈಗ ಆಗೋದೈತೆ. ಏನೇಳ್ರಿ ಮಂತಕ್ಕೆ ಹೋಗೋಣ ಎಲ್ಲಾರು.